ಆತ್ಮೀಯ ವೀಕ್ಷಕರೇ, ನಮ್ಮ ಈ ಹನುಮಗಿರಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಮಾಜಿ ಸಂಸದರು ಆಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಕಲಶೋತ್ಸವದ ಪೂರ್ತಿ ಒಂದು ಜವಾಬ್ದಾರಿ ನಿರ್ವಹಿಸಿಕೊಂಡು ಅತ್ಯಂತ ಉತ್ತಮವಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಬರುವಂತಹ ಸಹಸ್ರಾರು ಭಕ್ತಾದಿಗಳಿಗೆ ಎಲ್ಲ ಉತ್ತಮ ರೀತಿಯ ವ್ಯವಸ್ಥೆಯನ್ನು ಎಲ್ಲ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾಜಿ ಸಂಸದರು ಆಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಈ ಕ್ಷೇತ್ರದ ಬಗ್ಗೆ, ಬ್ರಹ್ಮಕಲಶೋತ್ಸವದ ಬಗ್ಗೆ ಮಾತುಗಳನ್ನಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಕರಾವಳಿ ಜಿಲ್ಲೆಯ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು 16 ಇದ್ದರೂ ಸಮೇತ ಇವತ್ತಿನ ದಿನಗಳಲ್ಲಿ ಪ್ರವಾಸೋದ್ಯಮದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹನುಮಗಿರಿಯು ಒಂದು. ಹನುಮಗಿರಿಯಲ್ಲಿ ಪಂಚಮುಖಿ ಆಂಜನೇಯನ ಪ್ರತಿಷ್ಠೆ, ಕೋದಂಡರಾಮನ ಪ್ರತಿಷ್ಠೆ ಆದಮೇಲೆ ಹಲವಾರು ಜನ ಭಕ್ತರಿಗೆ ಹರಿಕೆಯನ್ನು ಹೇಳಿಕೊಟ್ಟ ಹರಿಕೆಗಳು ಈಡೇರಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಈ ಕ್ಷೇತ್ರ ಇವತ್ತು ಜನಾಕರ್ಷಣೆಯ ಕೇಂದ್ರ ಆಗಿದೆ. ಹಾಗಾಗಿ ಇಲ್ಲಿ ರಾಮನ ಆರಾಧನೆ ಜೊತೆಗೆ ಆಂಜನೇಯನ ಆರಾಧನೆ, ಅದರ ಜೊತೆಗೆ ರಾಷ್ಟ್ರಭಕ್ತಿಯ ಉದ್ದೀಪನದ ಜೊತೆಗೆ ಭಾರತ್ ಮಾತೆಯ ಮಂದಿರವೂ ಇದೆ. ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ರಮಣೀಯ ಕ್ಷೇತ್ರದ ಮಧ್ಯೆ ರಾಮಾಂಜನೇಯ ಜೊತೆಗೆ ಭಾರತ್ ಮಾತೆಯ ಆರಾಧನೆ ಜೊತೆಗೆ ಪ್ರಕೃತಿಯ ಆರಾಧನೆಯೂ ಇದೆ. ಹೀಗಾಗಿ 12 ವರ್ಷಗಳನ್ನು ಪೂರೈಸಿ ಬ್ರಹ್ಮಕಲಶ ಆಗಿರುವ ಹಿನ್ನೆಲೆಯಲ್ಲಿ ಆಗಮಶಾಸ್ತ್ರೋಕ್ತ ಪ್ರಕಾರವಾಗಿ ಬ್ರಹ್ಮಕಲಶಗಳು ನಡಿಬೇಕು ಅನ್ನತಕ್ಕಂಥದ್ದು ನಿಯಮ. ಆ ನಿಯಮದ ಪ್ರಕಾರ ಬ್ರಹ್ಮಕಲಶ ಉತ್ಸವಕ್ಕೆ ದಿನಾಂಕಗಳನ್ನು ನಿಗದಿ ಮಾಡಿದಾಗ ಈ ರಾಮಕ್ಷೇತ್ರ ಕೇವಲ ಬ್ರಹ್ಮಕಲಶಕ್ಕೆ ಸೀಮಿತ ಆಗಬಾರ್ದು, ಸಮಾಜಕ್ಕೆ ಏನಾದರೂ ಸಂದೇಶಗಳು ಹೋಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬನಿಗೂ ರಾಮಜಪದ ದೀಕ್ಷೆಯನ್ನು ಕೊಡೋದ್ರ ಮುಖಾಂತರ ಆ ಮನೆಗಳಲ್ಲಿ ಸಂಸ್ಕಾರದ ಭಾಗವಾಗಿ ಧಾರ್ಮಿಕ ಚಿಂತನೆಗಳು ಬರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ರಾಮಜಪಗಳನ್ನು ಕೊಡಲೇ ಆಯಿತು. ಸುಮಾರು 60 ಗ್ರಾಮಗಳಲ್ಲಿ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಸುಮಾರು 14,000 ಜನ ಇವತ್ತು ರಾಮಜಪದ ದೀಕ್ಷೆಯನ್ನು ತಗೊಂಡಿದ್ದಾರೆ. ಹೀಗಾಗಿ ಮನೆಗಳಲ್ಲಿ ಕಳೆದ 2 ತಿಂಗಳಿಂದ 108 ರಾಮಜಪಗಳು ನಡೀತಾ ಇದ್ದಾರೆ. ಅದರ ಜೊತೆಯಲ್ಲಿ ಅಯೋಧ್ಯೆಯ ಶ್ರೀರಾಮಚಂದ್ರ ನಮ್ಮೆಲ್ಲರ ಸಂಕಲ್ಪದಲ್ಲಿ ಮಂದಿರ ಆಗಿದೆ. ಅಲ್ಲಿರ್ತಕ್ಕಂಥ ಬಾಲರಾಮನ ಮಂದಿರದಿಂದ ದೀಪವನ್ನು ತರಬೇಕು, ಜ್ಯೋತಿಯನ್ನು ತರಬೇಕು. ಮನೆಗಳಲ್ಲಿ ಆ ಜ್ಯೋತಿಯನ್ನು ಇಟ್ಟು ಆರಾಧನೆ ಆಗಬೇಕು, ರಾಮ ಶಕ್ತಿ ಉದ್ದೀಪನ ಆಗಬೇಕು, ಜ್ಯೋತಿಯ ಮುಖಾಂತರ ಮನೆ ಬೆಳಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅಯೋಧ್ಯೆಯ ರಾಮಜ್ಯೋತಿಯನ್ನು ತರುವಂಥ ಕೆಲಸ, ಅದನ್ನು ಅಂಜನಾದ್ರಿ ಬೆಟ್ಟದಲ್ಲಿ ಆಂಜನೇಯನ ಜ್ಯೋತಿಯನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಈ ಪ್ರದೇಶಗಳ 60 ಗ್ರಾಮಗಳಲ್ಲಿ ಮನೆಗಳಿಗೆ ಜ್ಯೋತಿಯನ್ನು ಹಸ್ತಾಂತರಿಸುವ ಕಾರ್ಯಗಳು ನಡೆಯಿತು. ಈಗ ಬ್ರಹ್ಮಕಲಶದ ತಯಾರಿ, ರಾಮಜ್ಯೋತಿ ಜಪಯಾಗದ ತಯಾರಿಗಳು ನಡೀತಾ ಇದ್ದಾವೆ. ರಾಮಜ್ಯೋತಿಯ ಕಾರ್ಯಗಳು ಮುಗಿದಿದ್ದಾವೆ. ಜೊತೆಯಲ್ಲಿ ಭಕ್ತರ ಸಮರ್ಪಣೆಯ ಮನೋಭಾವ ಇರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾರಿಕೇಳ ಸಮರ್ಪಣೆ ಯಜ್ಞವು ನಡೀತು. ಇವತ್ತು ಈಗಾಗಲೇ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ನಾರಿಕೇಳ ಸಮರ್ಪಣೆ ಆಗಿದೆ. ಸುಮಾರು 1 ಕೋಟಿ ರಾಮಜಪದ ದೀಕ್ಷಿತರು ರಾಮಜಪದ ಆಗಿದೆ. ಈಗ ಬ್ರಹ್ಮಕಲಶದ ತಯಾರಿಗಳು ನಡೀತಾ ಇದ್ದಾವೆ. ಇವತ್ತು ರಾಜ್ಯಪಾಲರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇವತ್ತು ಅದರ ಜೊತೆಗೆ ಭಜನೆಗಳನ್ನು ಮಾಡತಕ್ಕಂಥ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ, ಧರ್ಮ ಸಂದೇಶಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಇದೆಲ್ಲವೂ ನಿರಂತರ ನಡೀತದೆ. ಅನ್ನ ಸಂತರ್ಪಣೆ ನಿರಂತರ ನಡೀತದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ಣ ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಳ್ಳಲಾಗಿದೆ. ಸಹಸ್ರಾರು ಕಾರ್ಯಕರ್ತರು ಇದಕ್ಕೋಸ್ಕರ ಪರಿಶ್ರಮ ಆಗ್ತಾ ಇದ್ದಾರೆ. ಧನ್ಯವಾದಗಳು. ಈ 3 ದಿವಸಗಳು ತುಂಬ ವಿಜೃಂಭಣೆಯಿಂದ ಮತ್ತು ಎಲ್ಲ ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಬಂದು ದರ್ಶನ ಮಾಡುವುದಕ್ಕೆ ಆ ಭಗವಂತನ ಅನುಗ್ರಹ ಮಾಡಿಕೊಳ್ಳಿ ಅಂತ ನಾವು ಜಯಾನಂದ್ ನ್ಯೂಸಿನ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ.